ಇದು ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಸೇರಿದ ಆಸ್ತಿ. ಅಷ್ಟೇ ಅಲ್ಲ, ಇದೊಂದು ಆಯುರ್ವೇದ ತೋಟ. ಈ ತೋಟದೊಳಗೆ ಗಂಧಚೋರರ ಆಟ. ಇವರ ಕಳ್ಳಾಟ ಪೊಲೀಸರಿಗೆ, ಇಲ್ಲಿನ ಆಡಳಿತ ಮಂಡಳಿಗೆ ಹಾಗೂ ಅರಣ್ಯ ಇಲಾಖೆಯವರಿಗೆ ಗೊತ್ತಿಲ್ವಾ? ಇವರಿಗೂ ಅವರಿಗೂ ಏನಾದರೂ ಲಿಂಕ್ ಇದೆಯಾ? ತಿಳಿಯೋಣ ಬನ್ನಿ. ಒಂದಲ್ಲ ಎರಡಲ್ಲ 100ಕ್ಕೂ ಹೆಚ್ಚು ಮರಗಳ ಅವಶೇಷಗಳು. ಆ ಅವಶೇಷಗಳೇ ಕೋಟಿ ಕೋಟಿ ಬಾಳ್ತವೆ. ಇನ್ನು ಕಳ್ಳ ಸಾಗಾಟ ಆದ ಮರಗಳ ಬೆಲೆ ಕಟ್ಟಲು ಸಾಧ್ಯವೇ ಇಲ್ಲ. ಅಷ್ಟೊಂದು ಸಂಪತ್ತನ್ನ ದೋಚಲಾಗಿದೆ. ಹಾಡ ಹಗಲೇ ಇಷ್ಟೊಂದು ಸಂಪತ್ತು ಲೂಟಿಯಾಗ್ತಿದ್ರೆ ಯಾರಿಗೂ ಕ್ಯಾರೇ ಇಲ್ಲ. ಯಾರೂ ರಕ್ಷಣೆಯ ಜವಾಬ್ದಾರಿ ಹೊರುತ್ತಿಲ್ಲ. ಯಾರಾದ್ರೂ ನಾನು ಈ ಮರಗಳ ಜವಾಬ್ದಾರಿ ಹೊರ್ತೀನಿ ಅಂತ ಹೇಳ್ತಾರಾ ಅಂತ ಕೇಳಲು ನಾವು ಕ್ಯಾಂಪಸ್ ಪೂರ್ತಿ ಓಡಾಡಿದ್ವಿ. ಮೊದಲಿಗೆ ಪರಿಸರ ವಿಜ್ಞಾನ ವಿಭಾಗಕ್ಕೆ ಹೋದ್ವಿ. ಅಲ್ಲಿ ಅಧ್ಯಕ್ಷರಿದ್ರು. ಮೇಡಮ್, ನಿಮ್ಮ ಅಂಗಳದಲ್ಲೇ ಇಷ್ಟೊಂದು ಶ್ರೀಗಂಧದ ಮರಗಳನ್ನ ಕಡೆಯಲಾಗ್ತಿದೆಯಲ್ಲ, ಯಾಕೆ ನೀವು ಏನೂ ಕ್ರಮ ಕೈಗೊಳ್ತಿಲ್ಲ ಅಂತ ಕೇಳಿದಾಗ ಅವರಂದ್ರು, FR ಕಮಿಟಿ ಮೀಟಿಂಗ್ಸ್ ಅಲ್ಲೆಲ್ಲ ನಾವು ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾ ಇರ್ತೀವಿ. ಅದು ಕಟ್ ಮಾಡ್ತಾನೆ ಇದ್ದಾರೆ, ಬಹಳ ವರ್ಷದಿಂದ ಅದು ನಡೀತಾ ಇದೆ. ಮತ್ತೆ ಏನಾಗುತ್ತೆ ಅಂದ್ರೆ ಇಲ್ಲಿ ಕೂಡ ಈ ಪೊಲೀಸ್ ಸ್ಟೇಷನ್ ಇದೆ, ಇಲ್ಲಿ ನಮ್ಮ ಜ್ಞಾನ ಭಾರತಿ ಕ್ಯಾಂಪಸ್ ಅಲ್ಲಿ ಪೊಲೀಸ್ ಸ್ಟೇಷನ್ ಇದೆ. ಅದ್ರ ಮುಂದೆನೆ ಕೂಡ ನಡೀತಾ ಇದೆ ಇದು. ಸಮ್ಟೈಮ್ಸ್ ಅದು ಯಾವಾಗ ಮಾಡ್ತಾರೆ ಏನ್ ಮಾಡ್ತಾರೆ ನಮಗೆ ಗೊತ್ತಾಗಲ್ಲ. ಬಟ್ ಅದರಿಂದ ನಮಗೆ ಲಾಸ್ ಏನೆ, ಎನ್ವೈರನ್ಮೆಂಟ್ಗೆ ಇಟ್ ಇಸ್ ಅ ಲಾಸ್. ಅದಕ್ಕೆ ಏನ್ ಮಾಡಬೇಕು ಅನ್ನೋದನ್ನ ನಾವು ಇಂಥವರು ಪರಿಸರ ವಿಜ್ಞಾನ ವಿಭಾಗದ ಅಧ್ಯಕ್ಷರಾದ್ರೆ ಪರಿಸರ ನಾಶ ಆಗದೆ ಇನ್ನೇನಾಗತ್ತೆ ಹೇಳಿ? ಇನ್ನು ಅಳಿವಿನಂಚಿನಲ್ಲಿರುವ ಮಲೆನಾಡ ಸಸ್ಯರಾಶಿಗಳ ಉದ್ಯಾನವನವನ್ನ ಬೆಳೆಸಿರುವ ಪ್ರೊಫೆಸರ್ ಸೋಮಶೇಖರ್ ಅವರ ಬಳಿ ಹೋದ್ವಿ. ಆಗ ಅವರು ಇಡೀ ವಿವಿ ಆವರಣದಲ್ಲೇ ಅತಿ ಹೆಚ್ಚು ಗಂಧ ಕಳುವಾಗುವ ಈ ಉದ್ಯಾನವನದ ಬಗ್ಗೆ ಬೇಸರದಿಂದ ಕೊಟ್ಟ ಉತ್ತರ ಇಲ್ಲಿದೆ ಕೇಳಿ. ಕಾಳಜಿ ಖಂಡಿತ ಇದೆ, ಬಟ್ ಎದುರುಗಡೆನೆ ಧ್ವಂಸ ಆಗೋದನ್ನ ನೋಡಿ ನಾವು ಮುಖ್ಯಪ್ರೇಕ್ಷಕರಾಗಿ ಕೂತ್ಕೋಬೇಕಾಗಿದೆ. ಯಾಕೆ ಅಂತ ಅಂದರೆ ಕಳ್ತನ ಮಾಡೋರು ಯಾವತ್ತೂ ಅರ್ಲಿ ಮಾರ್ನಿಂಗ್ ಅವತ್ತು ಕಳ್ತನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ಥರ ಕೆಲವು ಬೇರೆ ಥರ ಕಂಪ್ಲೇಂಟ್ಸ್, ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಿರೋದು ಎಲ್ಲ ಕೆಲವು ಕಂಪ್ಲೇಂಟ್ಸ್ ಇದೆ, ಪೊಲೀಸ್ನವ್ರು ನೋಡ್ಕೊತಾರೆ. ಇಲ್ಲಿ ಕೂಡ ನಮ್ಮ ಡಿಪಾರ್ಟ್ಮೆಂಟಲ್ಲೇ ಗೇಟ್ ಕತ್ಕೊಂಡು ಹೋಗಿದ್ದಾರೆ. ಇದೇ ಬಯೋಪಾರ್ಕ್ ಗೇಟ್ ಕತ್ಕೊಂಡು ಹೋಗಿದ್ದಾರೆ. ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನಾಟ್ ಟ್ರೇಸಬಲ್ ಅಂತ ಕೊಡ್ತಾರೆ ಪೊಲೀಸ್ನವ್ರ ಎಂಡಾಸ್ಮೆಂಟ್. ಸರಿ, ಅಲ್ಲಿಂದ ನಾವು ನೇರವಾಗಿ ಜ್ಞಾನ ಭಾರತಿ ಪೊಲೀಸರ ಹತ್ರನೇ ಹೋದೆವು. ಅವರ ಮಾತು ಕೇಳಿದಾಗ ನಮ್ಗೆ ಅಳ್ಬೇಕೋ ನಗ್ಬೇಕೋ ಒಂದೂ ಗೊತ್ತಾಗಿಲ್ಲ. ಅದು ಕಣ್ಣಿಗೆ ಕಾಣುತ್ತೆ ಸರ್, ನೀವು ನೋಡಿದ್ರೆ ನಮ್ಗೇನೆ ಕಾಣುತ್ತೆ. ಸೊ ಪೊಲೀಸರಿಗೆ ಹೇಳಲೇಬೇಕಾಗಿತ್ತಾ? ಅಲ್ಲ, ನಮ್ಗೆ ಗೊತ್ತಾಗಿ ಇವಾಗ ಆಗಿರೋದು ಇನ್ಸಿಡೆನ್ಸ್ ಗೊತ್ತಾಗ ಹೇಳಿದ್ರೆ ನಮಗೆ ನಾನು ಇದು ಮಾಡ್ಬೋದು. ಒಂದೆರಡು ಮರಗಳ ಮಹಜರು ಮಾಡಿದ್ದಾರಂತೆ. ಕಳ್ಳರು ಇನ್ನೂ ಪತ್ತೆಯಾಗಿಲ್ಲವಂತೆ. ಅಲ್ಲ ಸರ್, ಇಲ್ಲಿ ಪ್ರತಿದಿನ ಕಳ್ಳತನ ನಡೆಯುತ್ತಿದೆಯಲ್ಲ ಅಂತ ಕೇಳಿದ್ರೆ ನಮಗೆ ಯಾರೂ ದೂರೇ ಕೊಟ್ಟಿಲ್ಲ ಅಂತ ರೆಡಿಮೇಡ್ ಉತ್ತರ ಕೊಡ್ತಾರೆ. ಇನ್ನು ಹೆಚ್ಚು ಮಾತಾಡಿಸಿದ್ರೆ ನಮ್ಮಲ್ಲಿ ಜನ ಇಲ್ಲ, ಅರಣ್ಯ ಇಲಾಖೆ ಸಹಕಾರ ಇಲ್ಲ, BBMP ದೀಪ ಕೊಟ್ಟಿಲ್ಲ ಅಂತ ಇಲ್ಲಗಳ ಪಟ್ಟಿಯೇ ಕೊಡ್ತಾರೆ. ಸಿಬ್ಬಂದಿ ಕೊರತೆ ಇರೋದ್ರಿಂದ ಬೆಂಗಳೂರು ಸಿಟಿಯಲ್ಲಿ 700 ಕಿಲೋಮೀಟರ್ ಬರುತ್ತೆ ನಮ್ಮ ಸ್ಟೇಷನ್. ಮ್ಯಾಂಗ್ಳೂರ್ ಸಿಟಿ ಜ್ಞಾನ ಭಾರತಿ ಪೊಲೀಸ್ ಸ್ಟೇಷನ್ 7.5 ಕಿಲೋಮೀಟರ್ಸ್ ಬರುತ್ತೆ. ಕತ್ಲೆ, ಫುಲ್ಲು ಕತ್ಲೆ, ಡಾರ್ಕ್ ಇದೆ, ಫುಲ್ ಇಲ್ಲಿ ಕತ್ಲೆ ಇದೆ. ಲೈಟಿಂಗ್ ಫೆಸಿಲಿಟೀಸ್ ಕೊಡಿ ಅಂತ ಹೇಳಿದ್ವಿ, BBMP ಅವ್ರಿಗೆ ಹೇಳಿದ್ವಿ. ಯಾರು ಅದ್ರ ಬಗ್ಗೆ ಇದು ಮಾಡ್ತಾ ಇಲ್ಲ. ನಾವು ನಮಗೆ ಎಲ್ಲ ಕೇಳೋದು ಬಂದು ನಮಗೆ. ಇಂಥ ಪೊಲೀಸ್ ಅಧಿಕಾರಿಗಳ ಹತ್ರ ನಾವು ಇನ್ನೇನು ದೂರು ಹೇಳೋದು ಹೇಳಿ? ಸರಿ, ವಿಶ್ವವಿದ್ಯಾನಿಲಯಕ್ಕೆ ಬೇಡ, ಪೊಲೀಸರಿಗೆ ಆಗಲ್ಲ, ಇನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅಂತ ನೋಡಲು ನಮ್ಮ ಪ್ರತಿನಿಧಿ ಮಮತಾ ಅರಣ್ಯ ಭವನಕ್ಕೆ ತೆರಳಿದ್ರು. ನಮ್ಮ ನಾಡಿನ ಅರಣ್ಯ ಸಂಪತ್ತನ್ನ ರಕ್ಷಿಸಬೇಕಾದ ಅರಣ್ಯ ಇಲಾಖೆ ಅಧಿಕಾರಿಗಳು ತಮಗೂ ಜ್ಞಾನ ಭಾರತೀಯ ಕಾಡಿಗೆ ಯಾವುದೇ ಸಂಬಂಧ ಇಲ್ಲದಂತೆ ವರ್ತಿಸಿದ್ರು. ಶ್ರೀಗಂಧ ಲೂಟಿ ಅಂತಹ ದೊಡ್ಡ ವಿಚಾರವೇ ಅಲ್ಲ ಅನ್ನೋ ರೀತಿಯಲ್ಲಿ ನಮ್ಮ ಪ್ರಶ್ನೆಯನ್ನ ಕಡೆಗಣಿಸಿದ್ರು. ಇನ್ನು ಗೃಹ ಸಚಿವ ಅಶೋಕರಿಗಂತೂ ರಾಜಕೀಯ ದೊಂಬರಾಟದ ನಡುವೆ ಈ ಪುಟ್ಟ ಶ್ರೀಗಂಧದ ಮರದ ರಕ್ಷಣೆಗೆ ಎಲ್ಲಿದೆ ಪುರ್ಸೋತ್ ಹೇಳಿ? ಇನ್ನು ಇಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿರುವ ಗಂಧದ ಸ್ಮಗ್ಲಿಂಗ್ ಹಿಂದೆ ಇವರೆಲ್ಲರ ಕೈವಾಡ ಇದೆಯಾ? ಈ ಪ್ರಶ್ನೆಗೆ ಸಾರ್ವಜನಿಕರು ಕೊಡೋ ಉತ್ತರ ಕೇಳಿ. ಅಲ್ಲಿ ಗೇಟ್ ಹತ್ರ ಯಾರು ಚೆಕ್ ಮಾಡಲ್ಲ, ಎಲ್ಲ ಹೋಗ್ತಾ ಇರ್ತಾರೆ.
ಆ ಥರ ಎಲ್ಲ ಇಲ್ಲಿಗಲ್ ಮೇಡಮ್. ಇದೆಲ್ಲ ಫುಲ್ ಹೆಂಗಂದರೆ ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ. ಇವಾಗ ಫಸ್ಟು ಮೇನು ಯೂನಿವರ್ಸಿಟಿ ಅಧ್ಯಕ್ಷ ಯಾರಿದ್ದಾರೋ ಅವರು ತನಿಖೆ ತಗೊಂಡ್ರೆ ಏನೇನು ಇದು ಎಲ್ಲ ಗೊತ್ತಾಗ್ಬಿಡುತ್ತೆ. ಪೊಲೀಸರು ಕಳ್ಳರನ್ನ ಹಿಡಿಯಲು ಶ್ರಮ ವಹಿಸೋದಿಲ್ಲ. ಅವರು ವಿದ್ಯಾರ್ಥಿಗಳನ್ನ, ಪ್ರೇಮಿಗಳನ್ನ ಪೀಡಿಸಿ, ಬೆದರಿಸಿ ಹಣ ವಸೂಲಿ ಮಾಡ್ತಾರೆ. ಕಳ್ಳರ ಹತ್ತಿರನೂ ಲಂಚ ಸ್ವೀಕರಿಸಿ ಅವರನ್ನ ಸುಮ್ಮನೆ ಬಿಡ್ತಾರೆ ಅಂತಾರೆ ಇವರು. ಪೊಲೀಸರು ಇಂಟ್ರೆಸ್ಟ್ ತೊಗೊತಾ ಇಲ್ಲ. ಅಂದರೆ ಅವ್ರಿಗೇನಂದರೆ ಬಂದ್ವಾ, ಇವಾಗ ಯಾರನ್ನ ನೋಡಿದ್ರಂದ್ರೆ ಅವರು ಒಂದು 100 ರೂಪಾಯಿ ಲಂಚ ತೊಗೊತಾರೆ, ಅಲ್ಲಿಂದ ಹೋಗ್ತಾರೆ ಅಷ್ಟೇ. ಇಲ್ಲಿ ಇನ್ನೊಂದೇನೆಂದರೆ ಕಾಲೇಜ್ ಸ್ಟೂಡೆಂಟ್ಸ್ ಪಕ್ಕದಲ್ಲಿದ್ದಾರೆ ಇಲ್ಲಿ. ಸೊ ಈ ಸರೌಂಡಿಂಗಲ್ಲಿ ಏನಾಗುತ್ತೆ ಅಂದರೆ ತುಂಬ ಜೋಡಿಗಳು ಒಳಗಡೆ ಬರ್ತಾರೆ. ಸೊ ಇಲ್ಲೂ ತುಂಬ ಆ ಥರ ತುಂಬ ತಪ್ಪಾದ ಕೆಲಸಗಳು ಆಗಿದೆ ಇಲ್ಲಿ. ಸೊ ಜೋಡಿಗಳು ಬರೋದ್ರಿಂದ ಹೆಣ್ಮಕ್ಳನ್ನ ಬೆದರಿಸೋದು, ವೀಡಿಯೋಸ್ ತೆಗಿಯೋದು ಅಂಥದ್ದು ಆಗಿದೆ ಇಲ್ಲಿ. ಸೊ ಇಂಥವ್ರನ್ನ ನೋಡಿದಾಗ ಪೊಲೀಸವ್ರು ಏನು ಮಾಡ್ತಾರೆ, ಬರೀ ಕಾಸು ತೊಗೊಂಡು ಅವ್ರನ್ನ ಮತ್ತೆ ಬಿಟ್ಬಿಡ್ತಾರೆ ಅಷ್ಟೇ. ಏನಕ್ಕೆ ಇಲ್ಲಿ ಒಳಗಡೆ ಬಂದ್ರಿ, ಏನು ಕಾರಣ, ಇಂಥ ಒಂದು ರೀಸನ್ ತಿಳ್ಕೊಂಡ್ರೆ ಮಾತ್ರನೇ ಅದಕ್ಕೆ ಒಂದು ನಾವು ಸಾಲ್ಯೂಷನ್ ಹುಡ್ಕಾಗೋದು. ಬಟ್ ಅದು ಏನು ಕಲೆಕ್ಟ್ ಮಾಡಲ್ಲ. ಅವರು ನೋಡ್ತಾರೆ, ಕಾಸು ತಗೊಂತಾರೆ, ಬಿಟ್ಬಿಡ್ತಾರೆ ಅಷ್ಟೇ. ಶ್ರೀಗಂಧ ಕಳ್ಳತನದ ಕಳ್ಳಾಟದಲ್ಲಿ ವಿಶ್ವವಿದ್ಯಾನಿಲಯದ ಅಧಿಕಾರಿಗಳು ಸೇರಿದ್ದಾರೆ. ಇಲ್ಲದಿದ್ರೆ ಇಷ್ಟೊಂದು ರಾಜಾರೋಷವಾಗಿ ಗಂಧದ ಲೂಟಿ ನಡೆಯಲು ಸಾಧ್ಯವೇ ಇಲ್ಲ ಅನ್ನೋದು ಸ್ಥಳೀಯರ ನೇರ ಆರೋಪ. ಅಂದರೆ ಇದಕ್ಕಿಂತ ದೊಡ್ಡ ದೊಡ್ಡ ಪೀಸ್ಗಳನ್ನ ಕಟ್ ಮಾಡಿ ಎತ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಯಾವುದೇ ಸೆಕ್ಯೂರಿಟಿ ಇಲ್ಲ. ಸುಮಾರು 40 ಯೂನಿವರ್ಸಿಟಿಯವ್ರು ಏನು ಹೇಳ್ಕೊತಾ ಇದ್ದಾರೆ ಅಂದರೆ, ಈ 40 ಜನ ಗಾರ್ಡ್ಗಳು ಇಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಾನು ಈ ಶ್ರೀಗಂಧದ ಪೀಸು ಸುಮಾರು ನೀವು ನೋಡ್ದಂಗೆ, ನೀವು ಸ್ಟಾರ್ಟ್ ಮಾಡಿದ್ಮೇಲೆ ಸುಮಾರು ನಾನು ಒಂದು ಅರ್ಧ ಗಂಟೆಯಿಂದ ಹಿಡಿದು ನಿಂತಿದ್ದೀನಿ. ಒಬ್ಬರು ಹೇಳೋರಿಲ್ಲ, ಕೇಳೋರಿಲ್ಲ. ಸೊ ಇಲ್ಲಿ 4 ಗೇಟು, ಸುತ್ತ 4 ಗೇಟ್ಗಳಿದ್ದಾವೆ. 4 ಗೇಟಲ್ಲಿ ಸೆಕ್ಯೂರಿಟಿ ಅಂತೂ ಕೇಳೋರೇ ಇಲ್ಲ. ವಿಶ್ವವಿದ್ಯಾನಿಲಯ ಕಳ್ಳರಿಗೆ ಅನುಕೂಲವಾಗಲೆಂದೇ ಕಣ್ಣಿದ್ದು ಕುರುಡನಂತೆ ವರ್ತಿಸುತ್ತಿದೆ ಅನ್ನೋದು ಪರಿಸರ ಪ್ರೇಮಿಗಳ ದೂರು. ಸರಿ, ಆಡಳಿತ ಮಂಡಳಿಗೆ, ಪೊಲೀಸ್ ಇಲಾಖೆಗೆ, ಅರಣ್ಯ ಇಲಾಖೆಯವರಿಗೆ ಕಣ್ಣೇ ಕಾಣಿಸಿಲ್ಲ. ಇಲ್ಲಿನ ಸ್ಥಳೀಯರಿಗೂ ಗೊತ್ತಾಗಿಲ್ವಾ? ಅವರೇನು ಕಂಪ್ಲೇಂಟ್ ಕೊಟ್ಟಿಲ್ವಾ? ಇದನ್ನೆಲ್ಲ ತಿಳ್ಕೊಳ್ಳೋಣ ಸಣ್ಣ ಬ್ರೇಕ್ನ ನಂತರ.